ಇದಕ್ಕೆ ಏನೇನ್ ಐಟಮ್ಸ್ ಬಳಸ್ತೀರಾ ಸರ್? ಇದು ಪ್ಯೂರ್ ಲೆದರ್ ಆಯ್ತಾ? ಪ್ಯೂರ್ ಲೆದರ್ ಈಗ ಇದು ಲೆದರ್. ಲೆದರ್ ಇದು. ಓ ಮೈ ಗಾಡ್, ಪ್ಯೂರ್ ಲೆದರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಇದೆಲ್ಲ ಇದು ಹ್ಯಾಂಡ್ ಮೇಡ್ ಇವೆಲ್ಲ ನೀವೇ ಕೈಯಲ್ಲಿ ಮಾಡಿರೋದು ಅಥವಾ ಮಿಷಿನ್ ಅಲ್ಲಿ? ನಾವೇ ಕೈಯಲ್ಲಿ ಮಾಡಿದ್ವಿ. ನೋಡಿ ಈ ಡಿಸೈನ್ ಎಲ್ಲ ಎಷ್ಟು ಡಿಟೇಲಿಂಗ್ ಆಗಿದೆ. ಇದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇಷ್ಟು ಸ್ಟ್ರಾಂಗ್ ಆಯ್ತು ಅಂದ್ರೆ? ಅದೇನು ಸರ್ ಫೆವಿಕಾಲ್ ಅದು? ಆಮೇಲೆ ಇದನ್ನ ಫೋಲ್ಡ್ ಮಾಡಿದ್ರೆ ನಿಂತ್ಕೊಳ್ಳುತ್ತೆ ಅದು. ಇದು 9 ನಂಬರು. ಇದು 9 ನಂಬರ್. ನಮ್ಮ ಸೈಜು 9 ನಂಬರ್ ಅದು. ಅದೆಲ್ಲ ಸ್ಲಿಪ್ಪರ್ಸ್ ಗೋಂದ್ ಹಚ್ಚಿ ರೆಡಿ ಮಾಡಿರೋದಲ್ವಾ ಸರ್? ಪಾದದ ಹಿಂದೆ ಬರೋದಿದು. ಸರ್ ಇದೆಲ್ಲ ಡೈಲಿ ಯೂಸ್ ಮಾಡುವಂತ ಚಪ್ಪಲಿಗಳ? ಇದು ರಬ್ಬಲ್ ಅಂತ ಬರುತ್ತೆ ಮೇಡಮ್. ಇದು ಇಮಾನ್ ಟೈರ್. ಇದೇನು? ವೇಟ್ಲೆಸ್ ಸೋಲ್ ಮೇಡಮ್. ಅಂದ್ರೆ ಇವಾಗ ದನ ಕಾಯೋರು ಕುರಿ ಮೇಯಿಸೋರು ಎಲ್ಲ ಕಾಡು ಮೇಡಲ್ ಅಲಿಬೇಕಾದ್ರೆ ಕಾಲಿಗೆ ಚುಚ್ಕೊಳ್ಳುತ್ತೆ, ಅದರಿಂದ ಚಪ್ಪಲಿ ಮಾಡಿ ಹಾಕೊಳ್ತಾರೆ. ಬೆಲ್ಟ್, ಓ ಲೆದರ್ ಬೆಲ್ಟ್ಗಳು. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಈ ಉದ್ಯೋಗದಲ್ಲಿ? ನಮ್ಮದ ಈಗ 51 ವರ್ಷ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನೆಲ್. ಮನುಷ್ಯ ಎಂತ ಅಲಂಕಾರ ಮಾಡ್ಲಿ ಏನಾದ್ರೂ ಇರ್ಲಿ, ಆ ಪಾದಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಿಜಕ್ಕೂ ಅದು ವೇಸ್ಟ್ ಅಂತ ಅಲ್ವಾ ಸರ್? ಸೊ ಅಂಥ ರಕ್ಷಣೆ ಕೊಡುವಂತಹ ಕಾಯಕವನ್ನ ಮಾಡುವ ಕಾಯಕ ಯೋಗಿಗಳ ಹತ್ರ ನಾವು ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ರಾಜಪ್ಪ ಮಂಡ್ಯವಾಡಿ ಅಂತ. ರಾಜಪ್ಪ ಅವರೇ? ರಾಜಪ್ಪ ಅವರು ರಾಯಚೂರು ಅವರೇನಾ ಮೂಲತಃ? ಮೂಲತಃ ಲಿಂಗಸೂರ್ ಅವರೇನೆ. ಸರ್ ಎಷ್ಟು ಚಲೋ ಮಾಡ್ತಿದ್ದೀರಿ ಅಂತಂದ್ರೆ ಅದು ನಿಮ್ಮ ಕಲೆಗೆ ನೀವೇ ಸರಿಸಾಟಿ ಅನ್ನೋ ತರ. ಇದಕ್ಕೆ ಏನೇನ್ ಐಟಮ್ಸ್ ಬಳಸ್ತೀರಾ ಸರ್? ಇದು ಲೆದರ್ ಐಟಮ್ ಎಲ್ಲ. ಇದು ಪ್ಯೂರ್ ಲೆದರ್ ಆಯ್ತಾ? ಪ್ಯೂರ್ ಲೆದರ್. ಹೌದಾ? ಓಕೆ. ಇದು ಚೆನ್ನೈ ಎಲಾಸಿ ತರಿಸೋದಾರೆ. ಚೆನ್ನೈ ಎಲಾಸಿ. ಓಕೆ. ನೋಡಿ ಇದು ಎಷ್ಟು ಮೊದಲು ಈ ತರ ಶೇಪ್ ಕೊಟ್ಕೊಳ್ಳೋದು. ಸರ್ ಇದೆಲ್ಲ ನೀವು ಇದೇ ತರ ಶೇಪ್ಸ್ ಬೇಕು ಅಂತ ಇಲ್ಲಿಂದಾನೇ ಮಾಡೋದಾ? ಇದನ್ನೆಲ್ಲ ತರಿಸ್ತೀರಾ ಒಟ್ಟಿಗೆ? ಲೆದರ್ ತರಿಸೋದ್ರೆ ಇಂಥದ್ದು ಲೆದರ್ ತರಿಸಿ ಅದು ಎಲ್ಲ ಐಟಮ್ ಮಾಡೋದ್ರ. ಈಗ ಇದು ಲೆದರ್. ಲೆದರ್ ಇದು. ಓಕೆ. ಓ ಮೈ ಗಾಡ್, ಪ್ಯೂರ್ ಲೆದರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಇದನ್ನ ಆಮೇಲೆ ಈ ತರ ಕಟಿಂಗ್ ಮಾಡ್ಕೊಳ್ತೀರಾ? ಕಟಿಂಗ್ ಮಾಡಿ ಬೆಲ್ಟ್ ಮಾಡೋದು. ಓಕೆ. ಇದೆಲ್ಲ ಇದು ಹ್ಯಾಂಡ್ ಮೇಡ್ ಇವೆಲ್ಲ ನೀವೇ ಕೈಯಲ್ಲಿ ಮಾಡಿರೋದು ಅಥವಾ ಮಿಷಿನ್ ಅಲ್ಲಿ? ನಾವೇ ಕೈಯಲ್ಲಿ ಮಾಡಿದ್ವಿ. ಕೈಯಲ್ಲೇ ಮಾಡಿರೋದಾ? ಸೂಪರ್ ಸರ್. ನೋಡಿ ಈ ಡಿಸೈನ್ ಎಲ್ಲ ಎಷ್ಟು ಡಿಟೇಲಿಂಗ್ ಆಗಿದೆ, ಭಾಳ ಚಲೋ ಆಗಿದೆ. ಆಮೇಲೆ ಇವಾಗ ಈ ತರ ಕೊಟ್ಟು ಇದು ಸರ್ ಈ ಸೋಲು ಇಲ್ಲಿರೋದು ಎಲ್ಲಾನು ಲೆದರ್ ಚಪ್ಪಲಿಗಳೇನಾ ಸರ್? ಎಲ್ಲ ನಮ್ಮದ್ರೆ. ಓ, ಬೇರೆ ಬೇರೆ ಕಡೆ ಕಳಿಸ್ತಾ ಇರ್ತೀರಾ? ಇದು ಇಲ್ಲೇ ರಿಟೇಲ್ ಮಾರೋದು. ರಿಟೇಲ್ ಮಾರೋದಾ? ಎಲ್ಲ ಗಂಡಸರ್ಬೋದು ಎಲ್ಲ. ಓ, ಇದು ಗಂಡಸರದೇನಾ? ಈ ಶೇರ್ವಾನಿಗೆಲ್ಲ ಹಾಕೊಳ್ತಾರಲ್ಲ? ಇಲ್ರಿ, ಇಲ್ಲೇ ನಮ್ಮ ಅಂದ್ರೆ ಇಲ್ಲಿ ಎಲ್ಲರೂ ಲೋಕಲ್ ಅಲ್ಲೂ ಇದೇ ತರ ಮಂದಿ ಹಾಕೊಳ್ಳೋದಾ? ಓ ಸೂಪರ್. ನಮ್ ಕಡೆ ನಾನು ಸಾಮಾನ್ಯವಾಗಿದ್ದಕ್ಕೆ ಓ ಭಾಳ ಚಲೋ ಆ ಕಡೆ ನಿಮ್ಮ ಸೈಡ್ ಈ ಟೈಪ್ ಸಿಗೋದಿಲ್ಲ. ಹೌದು, ಈ ತರ ಸಿಗೋದಿಲ್ಲ. ಹೌದು, ಇದು ಫುಲ್ ಬರೀ ಗಂಡಸರದೇನಾ ಇಲ್ಲಿರೋದು? ಗಂಡಸರ್ತಾರೆ. ಲೇಡೀಸ್ ಎರಡು ಮಾತ್ರ ಇದೆ. ಅದು ಹೆಂಗೆ ನೀವು ಫುಲ್ ತಗೊಂಡು ನಿಮಗೆ ಯಾವ ತರ ಬೇಕೋ ಅದನ್ನೆಲ್ಲ ಕಟಿಂಗ್ ಎಲ್ಲ ಮಾಡ್ಕೊಳ್ಳೋದು? ಕ್ವಿಂಟಲ್ ಗಂಟ್ಲೆ ತರಿಸ್ತಿರ್ತೀರಿ. ಕ್ವಿಂಟಲ್ ಗಟ್ಲೆ ತಗೊಳ್ಳಿ? ಕ್ವಿಂಟಲ್ ಗಂಟ್ಲೆ ತರಿಸ್ತೀರಿ. ಚೆನ್ನೈ ಎಲಾಸಿ. ಓಕೆ. ಅಲ್ಲೇ ಇರೋದು ಕಂಪನಿ. ಹೌದಾ? ಅಲ್ಲೇ ಎಲಾಸಿ ತರೋದು. ಓಕೆ. ಇದು ಪೂರ್ತಿ ತಯಾರಾಗಿರೋ ಚಪ್ಪಲಿನಾ ಸರ್? ಪೂರ್ತಿ ತಯಾರಾಗ್ಬಿಡು. ಫಸ್ಟ್ ಈ ತರ ಶೇಪ್ ಬರುತ್ತೆ, ಎಲ್ಲ ಕೈಯಲ್ಲೇ ಮಾಡುವಂಥದ್ದಲ್ವಾ? ಫುಲ್ ಫಿನಿಶಿಂಗ್ ಈ ತರ ಬರುತ್ತೆ. ಆಮೇಲೆ ಇದಕ್ಕೆ ಇವಾಗ ಗಮ್ ಕೊಡ್ತೀರಾ? ಗಮ್ ಕೊಟ್ಟು ಈ ಟೈಪ್ ಕುಣಿಸ್ತೀವಿ. ಓಕೆ ಓಕೆ. ಫುಲ್ಲು ಸ್ಟ್ರಾಂಗ್ ಇರುತ್ತೆ. ಇದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇಷ್ಟು ಸ್ಟ್ರಾಂಗ್ ಆಯಿತು ಅಂದರೆ? ಇಲ್ಲೇ ನೀರಾಗ ಪಾರಾಗ ಹಾಕಿ ಒಂದು ವರ್ಷ ನಡ್ತಾರೆ. ಒಂದು ವರ್ಷ. ಹೌದಾ? ಒಂದು ವರ್ಷ ಬಂದೇ ಬರುತ್ತೆ ನೀರಲ್ಲಿ ಹಾಕಿದ್ರು? ನೀರಲ್ಲಿ ಹಾಕಿದ್ರೆ. ಓಕೆ ಓಕೆ ಸರ್, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಕೈಗಾರಿಕೆ. ಆಮೇಲೆ ಇದು ಇವಾಗ ಮಾಡ್ತಾ ಇರೋಂಥ ಡಿಸೈನು. ಓಕೆ ಸರ್, ಬೇರೆ ಏನು ಹೇಳ್ತೀರಾ ಈ ಉದ್ಯೋಗದ ಬಗ್ಗೆ? ಅಂದರೆ ಬೇರೆ ಏನೇನು ಡಿಸೈನ್ಸ್ ಮಾಡ್ತೀರಾ ಅಥವಾ ನಿಮ್ಗೆ ಏನಾದ್ರು ಬೇರೆ ಹೇಳೋದಿದೆಯಾ? ಆರ್ಡರ್ ಕೊಟ್ರೆ ಮಾಡ್ತೀವಿ ರೀ. ಅದೆಲ್ಲ ಡಿಸೈನ್ ಮಾಡ್ತೀವಿ. ಆಲ್ ರೌಂಡ್ ಎಲ್ಲ ಡಿಸೈನ್. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಈ ಉದ್ಯೋಗದಲ್ಲಿ? ನಮ್ಮದ ಈಗ 51 ವರ್ಷ. 51 ವರ್ಷ? 51 ವರ್ಷ. ಈಗ ನಾವು ಕಲ್ತಿದ್ದ ಒಂದು 12-13 ವರ್ಷ ಇದ ದಂಧದಾಗ ಬಂದ್ಬಿಟ್ಟು ಸಣ್ಣ ವಯಸ್ಸಿಂದನೂ ಇದೇನೆ ಅವರು ಗೋಂದ್ ಹಚ್ತಾ ಇರೋದಲ್ವಾ? ಅದೇನು ಸರ್ ಫೆವಿಕಾಲ್ ಅದು ಅಥವಾ ಇದಕ್ಕೆ ಅಂತ ಏನಾದರೂ ಸಪ್ರೇಟ್? ಫೆವಿಕಾಲ್ ರೀ ಅದು. ಅಷ್ಟು ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ ಸರ್? ಲೆದರ್ ಮೊದಲೇ ಸ್ಟ್ರಾಂಗ್ ಅಲ್ವಾ? ಅದಕ್ಕೆ ಹಾಕಿ ಒಣಗಬೇಕಾದ ಇವಾಗ?
ಹಾಂ ಒಣಗ್ಬೇಕ್ರಿ ಅದು. ಓಕೆ ಓಕೆ, ಈ ಥರ ಒಣಗಬೇಕಾ? ಆಮೇಲೆ ಇದನ್ನ ಫೋಲ್ಡ್ ಮಾಡಿದ್ರೆ ನಿಂತ್ಕೊಳ್ಳುತ್ತಾ ಅದು? ಇಲ್ಲಿ ಕುಂದಿರ್ತಲ್ಲ, ಈ ಥರ ಮಾಡ್ತೀರಾ? ಫಿಟ್ಟಿಂಗ್ ನೋಡಿ ಕುಂದಿರ್ಸ್ಬಿಡೋದು. ಓಕೆ. ಸೈಜ್ ಮ್ಯಾಕ ಫಿಟ್ಟಿಂಗ್ ಮಾಡ್ಬೇಕ್ರಿ. ಹಾಂ ಹಾಂ ಹಾಂ. ಇದೇ ಮೇನ್ ಇರೋದು. ಓ, ಅಂದರೆ ಹೊಲಿಗೆ ಇದು ನಮ್ಮ ಪಾದಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ಫಿಟ್ಟಿಂಗ್ ಮಾಡಬೇಕು. ಅದು ಯಾವ ಅಂದಾಜಲ್ಲಿ ಮಾಡ್ತೀರಾ ನೀವು? ಈಗ ಬರ್ತ ನೋಡ್ರಿ, ಈಗ ನಮ್ಮ ಕೈ ಅಂದಾಜ ರಗಡಾಗಿಬಿಟ್ಟೈತೆ ಅದು. ಓಕೆ. ಈಗ ಬರ್ತಾರೆ ಈಗ ನಮ್ಮದು 9 ನಂಬರ್ ಸೈಜ್, ಇದು 9 ನಂಬರ್. ಓ, ಆ ಥರನಾ? ನೋಡಿ, ಎಲ್ಲೋ ಇದ್ದಂಥ ಚರ್ಮ, ಎಲ್ಲೋ ಇದ್ದಂಥ ಕೈಗಾರಿಕೆ, ಆ ಕಲೆ ಎಲ್ಲವೂ ಒಟ್ಟಿಗೆ ಸೇರಿ ನೋಡಿ ಎಂಥ ರೂಪ ಪಡ್ಕೊಳ್ತು. ಇದು 9 ನಂಬರು. ಇದು 9 ನಂಬರ್. ನಮ್ಮ ಸೈಜು 9 ನಂಬರ್. ಅದು ಫಿಟ್ಟಿಂಗ್ ಬರೋಬ್ಬರ ಆಯ್ತು. ಓಕೆ, ಬರೋಬ್ಬರ ಐತಿ. ಇದು 6 ನಂಬರ್ಗೆ ಸೈಜ್ ಫಿಟ್ಟಿಂಗ್ ಬೇರೆ ಬರ್ತಾರೆ. ಇದು 6 ನಂಬರ್ಗಾ? ಸೊ ಅದು ನಿಮಗೆ ಅದು ಕೊಡ್ರಿ, ಅದು ತೆಗೀರಿ ಬ್ಯಾಗ್. ಇದು ಕಣ್ಣೆಳ್ತಲ್ಲೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ ನಿಮಗೆ? ಆದರೆ ಹಾಂ, ಕಣ್ಣೆಳ್ತಲ್ಲೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಸರ್? ಮಾಡಿ ಮಾಡಿ ಎಲ್ಲ ರೂಢ ಆಗಿಬಿಟ್ಟಿರ್ತದೆ. ಸೊ ಇವರು ಗೋಂದ್ ಹಚ್ಚಿ ನಂತರ ಸರ್ ಆ ಸೋಲು ಇದೆಯಾ? ಯಾವ್ದಾದ್ರು ಒಂದು ಸಪ್ರೇಟ್ ಪೀಸ್ ಇದೆಯಾ? ಅದೇ ಈ ಭಾಗ ಅದೆಲ್ಲ ಸ್ಲಿಪ್ಪರ್ಸು ಗೋಂದ್ ಹಚ್ಚಿ ರೆಡಿ ಮಾಡಿರೋದಲ್ವಾ ಸರ್ ಇಲ್ಲಿರೋದು? ಎಲ್ಲ ರೆಡಿ ಮಾಡಿದ್ರೆ ನೋಡಿ, ಎಲ್ಲ ಲೆದರ್ ಐಟಮ್ಸ್ಗಳು ಇಷ್ಟು ಚಲೋ ಕಾಣಿಸಕತ್ತೈತಿ. ಡೆಂಡ್ರೈಟ್ ಅಂತ ಇರೋದೇನಾ ಗಮ್ಮು ಸರ್? ಅದು ಗಮ್ರಿ, ಡೆಂಡ್ರೈಟ್ರಿ, ಅದು ಎಲ್ಲ ಗೊತ್ತಿದ್ದಿದ್ದ ಐತ್ರಿ ನಮ್ಮ ದಂಧ ಮಾಡೋರಿಗೆಲ್ಲರಿಗೆ. ಈ ಐಟಮ್ನೆಲ್ಲ. ಓ, ಇದಾ? ಇದು ನೋಡಿ, ಇದು ಸೋಲು ಸರ್. ಇವಾಗ ಇದನ್ನ ಯಾವ್ದ್ರಿಂದ? ಇದು ಹಿಂಭಾಗ ಬರುತ್ತಲ್ವಾ, ಪಾದದ ಹಿಂದೆ ಬರೋದಿದು. ಇದು ಈ ಕಡೆ ಪೇಸ್ಟ್ ಆಗ್ತದೆ. ಇದು ಬುಡಕ್ ಬರ್ತದೆ. ಇದು ರೈಸ್ ಮಿಲ್ಲಿಗೆ ಬರ್ತದೆ. ರೈಸ್ ಮಿಲ್ಲಿಗೆ ಇಲ್ಲಿ ಅಕ್ಕಿ ಪಾಲಿಸ್ ಆಗುತ್ತೆ. ಇದು ರೈಸ್ ಮಿಲ್ದ ಅರ್ಥ ಆಗ್ತಿಲ್ಲ. ಊಟ ಅಕ್ಕಿ ರೈಸ್ ಅದ್ರದ್ದು ಅಲ್ಲಿ ತಳಗೈತದ. ನಿಮ್ಮ ತಳಗದ ಅದು 2 ರೂಲ್ ಬರ್ತದ. 2 ರೂಲ್ ಬರ್ತದ. ಅಕ್ಕಿ ರೈಸ್ ನೆಲ್ಲ ಇದ್ದಿಂದ ಭತ್ತ ಒಡೆಯೋದಿದೆ. ಒಡೆದು ಪಾಲಿಸ್ ಬೇರೆ ಆಗುತ್ತೆ. ಇದು ಎಲ್ಲ ವೇಸ್ಟ್ ಆಗಿದ್ದು ಇಲ್ಲಿ ನಮಗೆ ಬರ್ತದೆ. ಓಕೆ ಓಕೆ. ಅದನ್ನ ಇಲ್ಲಿ ನೀವು ರಾ ಮೆಟೀರಿಯಲ್ ಆಗಿ ಬಳಸ್ಕೊಳ್ತೀರಾ. ಇದು ಅಷ್ಟೇ ಸೈಜ್ ಆಧಾರದ ಮೇಲೆ ಕಟ್ ಮಾಡ್ಕೊಳ್ತೀರಾ? 9 ಸೈಜು, 6 ಸೈಜು ಆ ಥರ? ಇಲ್ಲೇ ಐತೆ ನೋಡ್ರಿ ಐಟಮ್ ಎಲ್ಲ. ಹೌದಾ? ಐಟಮ್ ಎಲ್ಲ ಐತಾ ಸರ್? ಗ್ರೇಟ್ ಕೆಲಸ ಮಾಡ್ತಿರೋದು. ಈ ಕಲೆ ಎಲ್ರಿಗೂ ಒಲಿಯಂಗಿಲ್ಲ, ಅದು ಅಭ್ಯಾಸ ಆದವ್ರಿಗೆ ಮಾತ್ರ ಅಲ್ವಾ ಸರ್? ಆಮೇಲೆ ಇಷ್ಟು ಪಾದಗಳ ರಕ್ಷಣೆ ಕೊಡುವಂಥ ಕೆಲಸವನ್ನ, ಕಾಯಕವನ್ನ ಮಾಡ್ತಿದ್ದೀರಾ. ನಿಮಗೆ ಒಂಥರ ಎಲ್ಲರ ಪರವಾಗಿ ಸಲ್ಯೂಟ್ ಸರ್. ದೊಡ್ಡ ನಮಸ್ಕಾರ ನಿಮಗೆ. ಯಾಕಂತಂದ್ರೆ ಮನುಷ್ಯ ಏನೇ ಇದ್ರೂ ಕಡೆಗೆ ಪಾದಕ್ಕೆ ಚಪ್ಪಲಿ ಇಲ್ದಿರ ಹೊರಗಡೆ ಹೋಯ್ತು ಅಂತಂದ್ರೆ ಸಾಧ್ಯನೇ ಇಲ್ಲ, ಅದು ಇವಾಗಿನ ಕಾಲದಲ್ಲಿ ಇರೋದಕ್ಕೆ. ಅಂತ ರಕ್ಷಣೆ ಅಂತ ಕೊಡುವಂಥ ಕೆಲಸ, ಕಾಯಕ ಮಾಡ್ತಿರೋದು. ಮತ್ತೆ ನೀವು ಹೇಳಿದ್ರಿ ಸಣ್ಣ ವಯಸ್ಸಿಂದ ಇದ್ದೀನಿ ಅಂತ, ಅದೇನು ನಿಜಕ್ಕೂ ಸಣ್ಣ ಮಾತಲ್ಲ ಅದು. ಹೌದಾ? ನಿಮ್ಮ ಹೆಸರು ಅಜ್ಜಾರ? ದುರ್ಗಾ ಸಿಂಗ್ ಅವರಾ? ಓ, ಓಕೆ. ತಣ್ಣಗಿದೆ, ತಂಪಗಿದೆ ಅಂತ ಬಂದು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೌದಾ? ದೋಸ್ತದಾರ? ಹೌದಾ? ಓಕೆ. ನಾನು ಒಳಗೆ ಬರಲ್ಲ ಒಂದ್ಸಲ? ಸರ್, ಇಲ್ಲಿನವರೆಲ್ಲ ಇದೇ ತರ ಚಪ್ಪಲೇನ ಬಳಸೋದು? ಹೌದಾ? ನೀವು ಒಬ್ರೇನ ಮಾಡೋದು? ಇವೆಲ್ಲ ಐಟಮ್ ಮಾಡಿದ್ದು ನಮ್ಮದೇ. ಈ ಎಲ್ಲ ಐಟಮ್ ಬೇರೆ ಬೇರೆ ಅಂಗಡಿಗೆ ಸರಬರಾಜು ಆಗುತ್ತಾ? ಇಲ್ಲೇ ಬಂದು ತಗೊಳ್ತಾರೆ? ನೀವು ಬೇರೆ ಯಾವ ಅಂಗಡಿಗೂ ಮಾರಂಗಿಲ್ಲ? ರಿಟೇಲ್ ಅಷ್ಟೇ ಮಾರೋದು. ಇಲ್ಲೇ ಬಂದು ತಗೊಳ್ತಾರೆ? ನಿಮ್ಮ ಕಸ್ಟಮರ್ ಬಂದ್ರೆ ಅಷ್ಟೇ ಮಾರೋದು. ಓಕೆ, ಸೂಪರ್ ಆಯ್ತು ಸರ್. ಇದೆಲ್ಲ ಡೈಲಿ ಯೂಸ್ ಮಾಡುವಂಥ ಚಪ್ಪಲಿಗಳ? ಅದೊಂಥರ ಮಾಡ್ರನ್ ಆಗಿ ಕಾಣಿಸ್ತಿದೆ, ಅದಕ್ಕೋಸ್ಕರ. ಲೈಕ್ ಈ ಶೇರ್ವಾನಿ ಆ ಕಡೆ ನಿಮ್ಮ ಸೈಡ್ ನಡೀತಾವ ಶೇರ್ವಾನಿ ಗಿರ್ವಾನಿ. ಬೆಂಗಳೂರು ಮಂದಿ ಹೋಯ್ತಾರೆ, ಒಂದೊಂದ್ ಜೊತೆ 2 ಜೊತೆ ಹೋಯ್ತಾರೆ. ಹೌದೌದು. ಇಲ್ಲಿ ಎಂತಕ್ಕೆ ಬಳಸ್ತಾರೆ? ಇಲ್ಲಿ ನಮ್ಮ ಲೋಕಲ್ ಹಾಕೊಂಡು ಅಡ್ಡಾಡ್ತಾರೆ ಹೊಲ ಮನೆ ಕೆಲಸ. ಹೌದಾ? ಹಂಗಂದ್ರೆ ಡೈಲಿ ಯೂಸ್ ತರ ಅದು? ಓಕೆ. ನೋಡಿ, ಒಬ್ರಿಗೆ ಡೈಲಿ ಯೂಸು, ಇನ್ನೊಬ್ರಿಗೆ ಮಾಡ್ರನ್ ಆಗಿರುತ್ತೆ. ಲೇಡೀಸ್ ಸ್ಲಿಪ್ಪರ್ ಯಾವುದೋ ಹೇಳಿದ್ರಿ, ನಾವು ನೋಡೋಣ ಅಂತ. ಇದಾ? ಒಳ್ಳೆ ಬಾಳಿಕೆ ಬರುತ್ತೆ ಅನ್ಸುತ್ತೆ ಇದು.
ಸರ್ ಈ ಮಿಷಿನ್ ಏನು ಇದು ಹೇಳ್ಬೋದಾ? ಓ ಅಂದ್ರೆ ಫಿಕ್ಸ್ ಮಾಡೋದಕ್ಕೆ. ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವ ಸರ್, ಮತ್ತೆ ಸೈಜ್ ಮಾರ್ಕ್ ಮಾಡ್ಕೊಂಡು? ಇನ್ನ ಕಟ್ ಮಾಡಿಲ್ರಿ ಮೇಡಮ್. ಇದು ರಬ್ಬಲ್ ಅಂತ ಬರುತ್ತೆ ಮೇಡಮ್. ಇದು ಇಮಾನ್ ಟೈರ್. ಇದು ಗಾಡಿ ಟೈರ್ಸ್ ಎಲ್ಲ ಬರುತ್ತಲ್ಲ, ಇಮಾನ್ ಟೈರ್ ಅಂತ. ಅವಾಗ ಗಾಡಿ ಟೈರ್ ಇದ್ದು ಮೇಡಮ್, ಅವು ಬಂದಾಗ್ಯವ್ರಿ ಈಗ. ಈಗ ಇಮಾನ್ ಟೈರ್ ಅಂತ ಬರ್ತಾರೆ. ಇದನ್ನು ಪಾದಕ್ಕೆ ಕೊಡುತ್ತಾರೆ. ಓಕೆ ಸರ್, ಇನ್ನೊಂದ್ಸಲ ಹೇಳ್ತೀರಾ ಏನ್ ಟೈರ್ ಅದು? ಇದು ಇಮಾನ್ ಟೈರ್. ವಿಮಾನ್ ಟೈರ್. ಇದು ಒಂಥರ ಸೋಲ್. ಇದು ವೇಟ್ಲೆಸ್. ಇದೇನು ವೇಟ್ಲೆಸ್ ಸೋಲ್ ಮೇಡಮ್. ಈಗ ಸ್ವಲ್ಪ ವೇಟ್ ಆಗುತ್ತೆ ಅಂತ ನಮ್ಮ ಚಪ್ಪಲ್, ಅದಕ್ಕೆ ವೇಟ್ಲೆಸ್ ಅಂದ್ರೆ ಈ ತರ ಇದು ಹಾಕಿ ಮಾಡ್ತೀವಿ. ಓಕೆ, ಸೊ ಚಪ್ಪಲಿ ವೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಬಳಸುವಂತದ್ದು ವೇಟ್ಲೆಸ್ ಸೋಲ್. ಒಬ್ಬರು ವೇಟ್ಲೆಸ್, ಅವರು ಹ್ಯಾಂಡಿಕ್ಯಾಪ್ ಅವ್ರಿಗೆಲ್ಲ ಈ ತರ ಒಬ್ಬರು ಕಾಲು ಇಂದ 2 ಇಂಚು 3 ಇಂಚು ಕೆಳಗ ಮ್ಯಾಗ ಇರುತ್ತೆ. ಓಕೆ, ಹೇಳ್ತಾ ಇರೋದು ಹ್ಯಾಂಡಿಕ್ಯಾಪ್ಸ್ಗಳು ಬಳಸುವಂತ ಚಪ್ಪಲಿಗೂ ಸಹ ಇದನ್ನ ಜಾಸ್ತಿ ಬಳಸ್ತಾರೆ. ಯಾಕಂತಂದ್ರೆ ಅವ್ರು ಒಂದ್ ಚಪ್ಪಲಿ ಒಂದು ಕಾಲಿಂದ ಒಂದ್ ಅಳ್ತಾ ಇದ್ರೆ ಇನ್ನೊಂದ್ ಕಾಲಿಗೆ ಇನ್ನೊಂಚೂರು ಹೈಟೋ ಅಥವಾ ಕಮ್ಮಿನೋ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಇದನ್ನ ಬಳಸ್ತಾರೆ, ವೇಟ್ಲೆಸ್ ಸೋಲ್ ಅನ್ನ. ಇದು ಮೇಡಮ್, ಅದು ಈಗ ನೀವು ಕೂತ್ಕೊಂಡಿದ್ರಲ್ಲ ಅದು. ಹೌದು, ಆ ಕುರ್ಚಿ ತರ ಇತ್ತಲ್ಲ, ಅದು ಈ ತರ ಇತ್ತು ಮೇಡಮ್. ಓಕೆ. ಇದು ನಮ್ಗೆ ಅಂದ್ರೆ ಇದು ಎಕ್ಸ್ಪೆಷಲಿ ಅವರು ಕುರಿ ಕಾಯೋದಕ್ಕೆ ಹಾಕೊಂತ ಅಂದ್ರೆ ಮುಳ್ಳಾಗದ ಅಡ್ಡಾಡ್ತಾರಲ್ರಿ, ಮುಳ್ಳು ಪಾರ ಆಗಬಾರ್ದು ಅಂತ. ಈಗ ನಮ್ಮಂತವು ಸ್ಲಿಪ್ಪರ್ ಹಾಕೊಂಡ್ರೆ ಮುಳ್ಳು ಪಾರ ಆಗುತ್ತವ್ರಿ. ಅಂದ್ರೆ ಇವಾಗ ದನ ಕಾಯೋರು, ಕುರಿ ಮೇಯಿಸೋರು ಎಲ್ಲ ಕಾಡು ಮೇಡಲ್ ಅಲಿಬೇಕಾದ್ರೆ ಕಾಲಿಗೆ ಚುಚ್ಕೊಳ್ಳುತ್ತೆ, ಇದು ಅದರಿಂದ ಚಪ್ಪಲಿ ಮಾಡಿ ಹಾಕೊಳ್ತಾರೆ. ಇದು ಕೆಳಗೆ ಹಾಕಿದ್ರೆ ಅದು ಮುಳ್ಳು ಪಾರ ಆಗಲ್ರಿ ಇದಕ್ಕೆ. ಓ, ಮುಳ್ಳು ಚುಚ್ಕೊಳ್ಳಲ್ಲ. ಸೂಪರ್ ಸರ್. ಇದ್ರ ಹೆಸರೇನ್ರಿ? ಇದು ರೈಸ್ ಮಿಲ್ ಅಂತ. ಓ, ರೈಸ್ ಮಿಲ್. ರೈಸ್ ಮಿಲ್ ಪಟ್ಟಿ ಅಂತಾರೆ ಇದಕ್ಕೆ. ಓಕೆ, ರೈಸ್ ಮಿಲ್ ಪಟ್ಟಿ. 2 ಜೊತೆ ಆತವ್ರಿ ಇದು. ಸೂಪರ್. ಏನೇನಿದೆ ನೋಡಿ, ನಮಗೆ ಖಾಲಿ ಚಪ್ಪಲಿ ಅನ್ಸೋದು ಹಿಂದೆ ಇಷ್ಟು ವಿಷಯಗಳಿದೆ. ಇದು ಮಿಷನ್ ಮೇಡಮ್. ಓಕೆ, ಈಗ ಚಪ್ಪಲ್ ರೆಡಿ ಆಗಿದೆ ಅಲ್ರಿ, ಇದು ಇದಕ್ಕೆ ಕೂಡ್ಬೇಕು. ಅಲ್ಲಿ ಹೊರಗೆ ಇದ್ದಲ್ರಿ, ಕೂಡ್ಬೇಕಂತಂದ್ರೆ ಇದು ರಫ್ ಆಗ್ಬೇಕು. ಫೆವಿಕಾಲ್ ಹಾಕ್ತಾ ಇದ್ರಲ್ಲ ನೀವು, ಸಾರಿ ಗೋಂದ್ ಹಾಕ್ತಾ ಇದ್ರಿ. ರಫ್ ಹೊಡಿಬೇಕು. ರಫ್ ಹೊಡಿಯೋಕೆ ಇದು ಯೂಸ್ ಮಾಡೋದು. ಅಂದ್ರೆ ಈ ತುದಿನ ಹಿಂಗೆ ಶಾರ್ಪ್ ಮಾಡ್ಕೊಂಡು ಹೋಗ್ತೀರಾ? ಈ ತರ ರಫ್ ಹೊಡಿಬೇಕು ಮೇಡಮ್. ಇದು ಹಿಂಗೆ ರಫ್ ಹೊಡೆದಿಂದ ಸೊಲ್ಯೂಷನ್ ಕೊಡುತ್ತೆ. ಅದಕ್ಕೆ ಇದಕ್ಕೆ ಫಿಟ್ ಮಾಡೋದು. ಫಿಟ್ ಮಾಡ್ತೀರಾ? ಫಿಟ್ ಮಾಡಿ ಆಮೇಲೆ ಕಟ್ಟಿಂಗ್ ಮಾಡೋದು. ನಾವೇ ಕಟ್ಟಿಂಗ್ ಮಾಡಿ ದಂಡಿ ಶೇಪ್ ಬರುತ್ತೆ ಈಗ ತರ. ಅವು ಚಪ್ಪಲ್ ಬಂದವಲ್ರಿ, ಆ ಟೈಪ್. ಸೂಪರ್ ಸರ್. ಇವು ಬೆಲ್ಟ್ ಸಮೇತ ನಾವೇ ಮಾಡ್ತೀವಿ. ಬೆಲ್ಟ್? ಓ, ಲೆದರ್ ಬೆಲ್ಟ್ಗಳು. ಸೂಪರ್ ಸರ್. ಇದಕ್ಕೆ ಅಂದ್ರೆ ಇದು ಕೈಯಲ್ಲೇ ಮಾಡೋದಾ ಅಥವಾ ಮಿಷಿನ್ ಕಟ್ಟಿಂಗ್? ನಾವು ಕೈಯಲ್ಲೇ ಮಾಡೋದ್ರಿ ಮೇಡಮ್. ಇದು ಹೊಲಿಗೆ ಸಂಬಂಧ ನಾವು ಹಾಕೋದು ಮನೆಯಲ್ಲಿ. ಹೌದಾ? ಇದಕ್ಕೆ ಏನಾದರೂ ಆ ಮಿಷಿನ್ ಎಲ್ಲ ಬಳಸ್ತೀರಾ? ಡಿಸೈನ್ ತೋರಿಸೋದು ಅದೆಲ್ಲ ಆಗೋದಿಲ್ಲ. ಈ ಹೊಲಿಗೆ ಎಲ್ಲ ಹೇಗಾಯ್ತು ಇವಾಗ? ಇದು ಮಿಷನ್ ಐತೆ ಮೇಡಮ್. ತಾಡ್ಪ ಒಂಥರ ನಮ್ಗೆ ಲಿಡ್ಕರ್ ಆಫೀಸಿಂದ ಒಂದು ಮಿಷನ್ ಬಂದಿತ್ತು. ಓಕೆ, ಲಿಡ್ಕರ್ ಆಫೀಸ್. ಅದರಿಂದ ಮಿಷನ್ ಕಲ್ತಿದ್ದೆ. ಹೇಗಿದೆ ಸರ್ ಇಲ್ಲಿ ಸೇಲ್ಸ್ ಎಲ್ಲ? ಚೆನ್ನಾಗಿದ್ರೆ ಮೇಡಮ್. ಹಂಗೆ ಯಾಕಂದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಕ್ವಾಲಿಟಿ ಐಟಮ್ಸ್ ಕೊಡೋರಿಗೆ ಸೇಲ್ಸು ಚೆನ್ನಾಗಿರ್ಬೇಕು. ಇರ್ತದೆ ಮೇಡಮ್. ಹಂಗೆ ನಡೀತೀವಿ. ನಾವು ಒಬ್ಬರೇ ಇರಲಿಲ್ಲ ಲಿಂಗ್ಸೂರಲ್ಲಿ ಮಾಡೋದು. ಆರ್ಡರ್ ಎಂಥವಂತಂದ್ರೆ ಅಂಥವು ಮಾಡಿಕೊಡ್ತೀವಿ. ಹೌದಾ? ಭಾಳ ಖುಷಿಯಾಗಿದೆ. ಏನಂದ್ರೆ ನಾನು ಬಂದು ಕೇಳಿದ ತಕ್ಷಣ ಅಷ್ಟು ಧಾರಾಳವಾಗಿ ತಗೊಳ್ಳಿ ಮೇಡಮ್ ಅವರೇ ಆಯ್ತು ಅಂತ ಹೇಳಿದ್ರಲ್ಲ, ಅದು ಭಾಳ ಖುಷಿಯಾಗಿದೆ. ಭಾಳ ಮಂದಿ ಇದು ಮಾಡ್ಯಾರ. ಹೌದಾ? ತಗೊಂಡು ಹೋಗಿದ್ದಾರಾ? ಓಕೆ. ಸೊ ಇದು ಚರ್ಮ ಕೈಗಾರಿಕೆ. ಟೈರ್ ಅದೇ ತೋರಿಸಿದ್ರಲ್ಲ, ಅದು ಇದು ರೀ. ಓಕೆ, ಅದೇ ಲೆಸ್ ವೆಯ್ಟ್. ಇದು ಟೈರ್. ಟೈರಾ? ಹೆಂಗ್ ಮಾಡಿದ್ದೀರಾ ಸರ್ ಇದೆಲ್ಲ? ಇವೆಲ್ಲ ಕುರಿ ಕಾಯರು ಮಂದಿ ಹಾಕೊಂತಾರೆ. ಯಾಕಂದ್ರೆ ಮುಳ್ಳು ಪಾರ ಅಂದ್ರೆ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗ್ಲಿ, ಮುಳ್ಳು ಎಲ್ಲ ಚುಚ್ಚಿದ್ರೆ ಏನು ಹೋಗ್ಬಾರ್ದು. ಈ ಚಪ್ಪಲ್ ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಅದು ಡಿಸೈನ್. ಸೊ ಕರ್ನಾಟಕ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ಈ ಶಾಪ್ ಇಟ್ಟಿರುವಂಥದ್ದು. ಸೂಪರ್. ನಿಮ್ಮೆಲ್ಲ ಮಾತುಗಳು ಕೇಳಿ ನಮಗೆ ಬಹಳ ಖುಷಿ ಆಯಿತು. ಆಮೇಲೆ ನೋಡಿ, ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಒಳ್ಳೆ ರಕ್ಷಣೆ ಕೊಡೋ ಥರ ಇದೆ. ನಿಮ್ಮ ಕಾಯಕಕ್ಕೆ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಕಾಯಕ ಮಾಡ್ತಾ ಇದ್ದೀರಾ. ಆಮೇಲೆ ನನಗಂತೂ ಭಾಳ ಖುಷಿ ಆಯಿತು. ಕೇಳಿದ ತಕ್ಷಣ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಮೇಲೆ ನಿಮ್ಮ ಸೇಲ್ಸ್ ಇನ್ನಷ್ಟು ಚೆನ್ನಾಗಾಗಲಿ ಅಂತ ನಮ್ಮಿಂದ ಹಾರೈಕೆಗಳು, ನಿಮಗೆ ಶುಭ ಹಾರೈಕೆ.